ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಕರ್ನಾಟಕ ರಾಜ್ಯದಲ್ಲಿ ಇದೀಗ 2024 ಮತ್ತು 25ನೇ ಸಾಲಿಗೆ ಸಂಬಂಧಪಟ್ಟಂತೆ ಸರ್ಕಾರಿ ಕೋಟದ ಒಂದು ಬಿ.ಎಡ್ ಸೀಟಿನ ಪಡಿಬೇಕು ಅಂತ ಆನ್ಲೈನ್ ಮುಖಾಂತರ ಅರ್ಜಿನ ಹಾಕಬೇಕು ಅಂತಿರುವಂಥ ವಿದ್ಯಾರ್ಥಿಗಳಿಗೆ ಅಕ್ಟೋಬರ್ ತಿಂಗಳ 15ನೇ ತಾರೀಕಿನಿಂದ ಈ ಒಂದು ಆನ್ಲೈನ್ ಮುಖಾಂತರ ಅರ್ಜಿನ ಆಹ್ವಾನಿಸಲಾಗ್ತದೆ. ಅಂದರೆ ದಾಖಲಾತಿ ಪ್ರಕ್ರಿಯೆ ಏನಿದೆಲ್ಲ ಬಿ.ಎಡ್ಗೆ ಸಂಬಂಧಪಟ್ಟಂತೆ ಒಂದು ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಒಂದು ಬಿ.ಎಡ್ ಸರ್ಕಾರಿ ಕೋಟದ ಸೀಟುಗಳನ್ನು ಭರ್ತಿ ಮಾಡುವಂತ ಒಂದು ದಾಖಲಾತಿ ಪ್ರಕ್ರಿಯೆಯನ್ನು ಶುರು ಮಾಡಲಾಗ್ತದೆ ಅಕ್ಟೋಬರ್ 15ರಿಂದ ಅಂತ ಇಲಾಖೆ ಕಡೆಯಿಂದ ಮಾಹಿತಿ ಪ್ರಕಟ ಆಗಿರುವಂತದ್ದು. ಸೊ ವಿದ್ಯಾರ್ಥಿಗಳಿಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಕೂಡ ವಿಡಿಯೋ ಮಾಡಿ ಮಾಹಿತಿನ ಕೂಡ ಕೊಟ್ಟಿದ್ವಿ. ಇದೀಗ ವಿದ್ಯಾರ್ಥಿಗಳ ಒಂದು ಪ್ರಶ್ನೆ ಏನಾಗ್ತಿದೆ ಅಂದ್ರೆ, ಸೊ ಈ ಒಂದು ಅರ್ಜಿನ ಸಲ್ಲಿಸುವಂತ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ಅಗತ್ಯ ದಾಖಲಾತಿಗಳು ಬೇಕಾಗುತ್ತೆ ಅಂದ್ರೆ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ತಾ ಇರುವಂತದ್ದು. ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ, ಏನು ಎತ್ತ ನಂತರದ ದಿನಗಳಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ರಿಸರ್ವೇಶನ್ ಆಗಿರುವುದು, ಆ ಒಂದು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ರಿಸರ್ವೇಷನ್ಸ್ಗಳು ಇರುತ್ತೆ, ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, ನಂತರದಲ್ಲಿ ಈ ಒಂದು ವಿದ್ಯಾರ್ಥಿಗಳ ಕಾಲೇಜು ಒಂದು ಪಟ್ಟಿಗಳಾಗಿರ್ಬೋದು, ಎಷ್ಟು ಕಾಲೇಜ್ ಸೆಲೆಕ್ಟ್ ಮಾಡಬೇಕು, ಏನು ಎತ್ತ, ಸೊ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಂದ್ರೆ ಕಾಲೇಜ್ ಲಿಸ್ಟ್ ಎಲ್ಲಿ ಸಿಗುತ್ತೆ ನಮಗೆ, ಏನು ಎತ್ತ ಅಂತೆಲ್ಲ ಪ್ರಶ್ನೆಗಳನ್ನ ಕೇಳ್ತೀರಿ, ಫೀಸ್ ಎಷ್ಟಿರುತ್ತೆ, ಈ ತರ ಒಂದು ಸಾಕಷ್ಟು ಪ್ರಶ್ನೆಗಳು ವಿದ್ಯಾರ್ಥಿಗಳ ಕಡೆಯಿಂದ ಬರ್ತಿದಾವೆ. ಅವುಗಳ ಕುರಿತು ಮುಂದಿನ ದಿನಗಳಲ್ಲಿ ವಿಡಿಯೋಸ್ಗಳು ಬರ್ತಿರುತ್ತೆ. ಅದಕ್ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನೀವಿನ್ನು ಈ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬ್ ಆಗಿರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹೆಚ್ಚಿಗೆ ಒಂದು ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿಗಳು, ಸುದ್ದಿಗಳು ಬಿ.ಎಡ್ ಕುರಿತು ಕನ್ನಡ ಯೂಟ್ಯೂಬ್ ಚಾನಲ್ ನಿಮಗೆ ಅಡ್ಮಿಷನ್ ಆಗೋ ತನಕ ಕೂಡ ಎಲ್ಲ ಸಿಗ್ತಾ ಇರುತ್ತೆ, ಕಾಲೇಜ್ ಸ್ಟಾರ್ಟ್ ಆಗೋ ತನಕ ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬರೋಣ ವಿದ್ಯಾರ್ಥಿಗಳೇ. ಸೊ ಇನ್ನ ಈ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಇನ್ಸ್ಟಾ, ಫೇಸ್ಬುಕ್, ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಕನ್ನಡ ವೇದ ಅಫಿಷಿಯಲ್ ಬಿ.ಎಡ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಎಲ್ಲ ಒಂದು ಅಫಿಷಿಯಲ್ ಅಧಿಕೃತ ನೋಟಿಫಿಕೇಶನ್ PDFs ಗಳು ಒಂದು ಡಾಕ್ಯುಮೆಂಟ್ಸ್ ಗಳೆಲ್ಲ ನಿಮಗೆ ಸಿಗ್ತಾ ಇರುತ್ತೆ, ಅಲ್ಲಿ ಕೂಡ ವೀಕ್ಷಣೆ ಮಾಡಬಹುದು ಅಂತ ಹೇಳ್ತಾ, ಇನ್ಸ್ಟಾಮ್ ಅಲ್ಲಿ ನಿಮ್ದು ಪ್ರಶ್ನೆ ಡೌಟ್ ಇದ್ರು ಕೂಡ ನಮ್ಮ ಜೊತೆ ಮೆಸೇಜ್ ಮಾಡೋದ್ರ ಮೂಲಕ ತಮ್ಮ ಪ್ರಶ್ನೆಗೆ ಉತ್ತರ ಪಡ್ಕೋಬಹುದು ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬರೋಣ. ವಿದ್ಯಾರ್ಥಿಗಳು ಕಳೆದ ವರ್ಷದ ಒಂದು ನೋಟಿಫಿಕೇಶನ್ ಇದಾಗಿರುವಂಥದ್ದು, ಅದರಲ್ಲಿ ಒಂದು ಡೇಟ್ಗಳನ್ನು ಕೊಟ್ಟಿದ್ದಾರೆ, ನೀವು ಅದನ್ನೆಲ್ಲ ಬಿಟ್ಬಿಡಿ. ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳು ಪರಿಶೀಲನೆಗೆ ಸಲ್ಲಿಸಬೇಕಾದಂಥ ಮೂಲ ದಾಖಲೆಗಳು ಅಂತ ಕೊಟ್ಟಿದ್ದಾರೆ. ಅಂದರೆ ವೆರಿಫಿಕೇಷನ್ ಸಂದರ್ಭದಲ್ಲಿ ಮತ್ತು ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಆಗೋ ತನಕ ಎಲ್ಲ ಡಾಕ್ಯುಮೆಂಟ್ಸ್ಗಳು ಅಗತ್ಯ ಇರುವಂಥದ್ದು. ಸೊ ಅವೆಲ್ಲ ವಿದ್ಯಾರ್ಥಿಗಳಿಗೆ ಏನಿದೆ ಅಂತ ನೋಡಿದರೆ, ಸೊ ಮೊದಲನೇದಾಗಿ SLC ವಿದ್ಯಾರ್ಥಿಗಳು, ಇಲ್ಲಿ ಹೇಳ್ತಕ್ಕಂಥ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಕಡ್ಡಾಯ ಇರೋದಿಲ್ಲ, ಯಾರಿಗೆ ಏನಿತ್ತು ಅಂತಲೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೇವೆ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ವಿದ್ಯಾರ್ಥಿಗಳು. SLC ಅಂಕಪಟ್ಟಿ, ಮೊದಲನೇದಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ SLC ಅಂಕಪಟ್ಟಿ ಕಡ್ಡಾಯ ಆಗಿರುವಂಥದ್ದು. ಸೊ ಒಂದು ಒರಿಜಿನಲ್ ಮಾರ್ಕ್ಸ್ಗಳು ಇರಬೇಕಾಗಿರುತ್ತೆ, ಮತ್ತು ದ್ವಿತೀಯ PUC ಅಂಕಪಟ್ಟಿ ನಿಮ್ಮದು ಒರಿಜಿನಲ್ ಇರಬೇಕಾಗಿರುತ್ತೆ. ನಂತರದಲ್ಲಿ ಮೂರನೇದು ಪದವಿ ಅಂಕಪಟ್ಟಿಗಳು, ಪುನರಾವರ್ತಿತ ಅಭ್ಯರ್ಥಿಗಳು ಮತ್ತು ಅಂದರೆ ಪ್ರತಿ ವರ್ಷದ ಕ್ರೋಢೀಕೃತ ಅಂಕಪಟ್ಟಿಯನ್ನು ಅಥವಾ ಲಭ್ಯವಿಲ್ಲದಿದ್ದಲ್ಲಿ ಎಲ್ಲ ಪ್ರಯತ್ನಗಳ ಅಟೆಂಪ್ಟ್ಸ್ ಎಲ್ಲ ಅಟೆಂಪ್ಟ್ ಏನು ಮಾಡಿರ್ತಿಲ್ಲ ವಿದ್ಯಾರ್ಥಿಗಳು, ಅದರ ಅಂಕಪಟ್ಟಿಗಳನ್ನು ಲಗತ್ತಿಸುವುದು ಅಂತ ಕೊಟ್ಟಿರುವಂಥದ್ದು. ಅಂದರೆ ವಿದ್ಯಾರ್ಥಿಗಳಿಗೆ ಪದವಿ ಅಂಕಪಟ್ಟಿ, ಡಿಗ್ರಿ ಮಾರ್ಕ್ಸ್ ಕಾರ್ಡ್ಗಳನ್ನು ನೀವು ವಿದ್ಯಾರ್ಥಿಗಳು ಕೊಡಬೇಕಾಗಿರುತ್ತೆ. ನೀವು ಯಾವ್ದಾದ್ರು ಸಬ್ಜೆಕ್ಟ್ಸಲ್ಲಿ ಫೇಲ್ ಆಗಿಬಿಟ್ಟು ಪರೀಕ್ಷೆನ ಬರೆದು ಉತ್ತೀರ್ಣ ಆಗಿದ್ದೀರಾ ಅನ್ನೋ ಪಕ್ಷದಲ್ಲಿ ಆ ಒಂದು ಎಲ್ಲ ಒಂದು ಅಟೆಂಪ್ಟ್ಸ್ಗಳ ಒಂದು ಮಾರ್ಕ್ಸ್ ಕಾರ್ಡನ್ನು ಕೊಡಬೇಕಿರುತ್ತೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಇದು ಒರಿಜಿನಲ್ ಅಂತಕ್ಕಂಥ ಒಂದು ಸಂದರ್ಭಕ್ಕೆ ಬಂದರೆ, ಪದವಿ ಪರೀಕ್ಷೆನ ಬರೆದಂಥ ವಿದ್ಯಾರ್ಥಿಗಳ ರಿಸಲ್ಟ್ ಬಂದಿರುತ್ತೆ, ಆದರೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇನ್ನೂ ಬಂದಿರೋದಿಲ್ಲ. ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಯೂನಿವರ್ಸಿಟಿಗಳ ಕಡೆಯಿಂದ ನಿಮ್ಮ ಒಂದು ರಿಸಲ್ಟ್ ಏನು ಬಂದಿರುತ್ತಲ್ಲ ಆ ಶೀಟ್ಗೆ ಸಹಿಯನ್ನು ಪಡೆದುಕೊಂಡು ಹೋದರೆ ಅದನ್ನು ಕೂಡ ಒರಿಜಿನಲ್ ಥರನೇ ಪರಿಗಣಿಸ್ತಾರೆ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಈ ರೀತಿಯಾಗಿ ನಿಮಗೆ ಒಂದು ಆಪ್ಷನ್ ಇರುವಂಥದ್ದು, ಯಾಕಂದರೆ ನಿಮಗೆ ಒಂದು ನೋಡಲ್ ಸೆಂಟರ್ಗಳಲ್ಲೂ ಕೂಡ ಇದೇ ರೀತಿ ಹೇಳಿ ಕಳಿಸ್ತಾರೆ, ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ ಅಂದರೆ ಒಂದು ಯೂನಿವರ್ಸಿಟಿಗೆ ಹೋಗಿ ಸೈನನ್ನು ಮಾಡಿಸ್ಕೊಂಬನ್ನಿ, ಅಂದರೆ ನಿಮ್ಮ ಒಂದು ರಿಸಲ್ಟ್ ಶೀಟ್ ಮೇಲೆ ಅಂತಂದ್ಬಿಟ್ಟು. ಸೊ ಇದು ಕೂಡ ಒಂದು ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂಥದ್ದಾಗಿರುತ್ತೆ, ಪದವಿ ಅಂಕಪಟ್ಟಿಗಳು. ಸೊ ಒರಿಜಿನಲ್ ಇಲ್ಲ ಅಂದರೆ ಇದನ್ನು ಮಾಡಿ, ಒರಿಜಿನಲ್ ಬಂದಿರುವಂಥ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಇಲ್ಲ, ಒರಿಜಿನಲನ್ನು ತಗೊಂಡೋಗಿ. ನಂತರದಲ್ಲಿ ಸ್ನಾತಕೋತ್ತರ ಪದವಿ ಅಂಕಪಟ್ಟಿಗಳು ಅಂತ ಕೊಟ್ಟಿದ್ದಾರೆ. ಸ್ನಾತಕೋತ್ತರ ಪದವಿ ಕೂಡ ಸೇಮ್ ಇರುತ್ತೆ ವಿದ್ಯಾರ್ಥಿಗಳಿಗೆ. ಈಗ ಡಿಗ್ರಿದು ಹೇಳಿದ್ನಲ್ಲ, ಅದೇ ರೀತಿ ವಿದ್ಯಾರ್ಥಿಗಳಿಗೆ ಸೇಮ್ ಮಾರ್ಕ್ಸ್ ಕಾರ್ಡು ಇರಬೇಕಾಗಿರುತ್ತೆ, ಒರಿಜಿನಲ್ ಇಲ್ಲ ಅಂದರೆ ಯೂನಿವರ್ಸಿಟಿ ಕಡೆಯಿಂದ ಸೈನ್ ತೊಗೊಂಬರ್ಬೇಕಾಗಿರುತ್ತೆ, ವಿದ್ಯಾರ್ಥಿಗಳು ಅದರ ಮೇಲೆ ಸೈನ್ ಮಾಡಿಸ್ಕೊಂಬರ್ಬೇಕಾಗಿರುತ್ತೆ. ಇಲ್ಲಿ ವಿದ್ಯಾರ್ಥಿಗಳಿಗೆ 5ನೇ ದಿನ ತಿಳಿಸುವಂಥದ್ದರೆ, ಕರ್ನಾಟಕ ಅಭ್ಯರ್ಥಿ ಎಂದು ಪರಿಗಣಿಸಲು ಕನಿಷ್ಠ 7 ವರ್ಷಗಳ ವ್ಯಾಸಂಗ ಪ್ರಮಾಣ ಪತ್ರ ಸಲ್ಲಿಸಬೇಕು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅಂದರೆ 1ರಿಂದ 12ನೇ ತರಗತಿವರೆಗೆ ಅಥವಾ ಅರ್ಹತಾ ಪರೀಕ್ಷೆ 1ರಂತೆ ಅನುಬಂಧ 1ರಂತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅಂದರೆ ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳಿಗೆ ಮಾತ್ರ ಒಂದು ಗೌರ್ಮೆಂಟ್ ಸೀಟನ್ನು ಕೊಡುವಂಥದ್ದಾಗಿರುತ್ತೆ, ಗೌರ್ಮೆಂಟ್ ಕೋಟದ B.Ed ಸೀಟನ್ನು. ಆ ಕಾರಣಕ್ಕೆ ಕರ್ನಾಟಕದ ಅಭ್ಯರ್ಥಿ ಅಂತ ನಿಮ್ಮನ್ನು ಪರಿಗಣಿಸಬೇಕಾದ್ರೆ ಅವರು ಕನಿಷ್ಠ 7 ವರ್ಷ ನೀವು ಕರ್ನಾಟಕ ರಾಜ್ಯದಲ್ಲಿ ಓದಿದಿರ ವ್ಯಾಸಂಗ ಅಂತ ಅಂದ್ಬಿಟ್ಟು ನೀವು ಒಂದು ಸ್ಟಡಿ ಸರ್ಟಿಫಿಕೇಟನ್ನು ತೊಗೊಂಡೋಗಬೇಕಾಗಿರುತ್ತೆ. ಅಂದರೆ ವಿದ್ಯಾರ್ಥಿಗಳಿಗೆ ಇವಾಗ 1ರಿಂದ 12ನೇ ತರಗತಿ ಒಂದು ಮ್ಯಾಚ್ ಆಗುತ್ತೆ, ಅಂದರೆ ಅದನ್ನು ಮಾತ್ರ ಪರಿಗಣಿಸ್ತಾರೆ, ಡಿಗ್ರಿದೆಲ್ಲ ಪರಿಗಣಿಸೋದಿಲ್ಲ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅಂದರೆ ವಿದ್ಯಾರ್ಥಿಗಳು ಯಾವ್ದಾರು 1ರಿಂದ 12ನೇ ತರಗತಿ ತನಕ ಯಾವ್ದಾರು ಒಂದು ಶಾಲೆಯಲ್ಲಿ ಓದಿರಿ ವಿದ್ಯಾರ್ಥಿಗಳು. ಸೊ ಒಟ್ಟು 3-4 ಶಾಲೆಗಳಲ್ಲಿ ಓದಿರಿ, 5 ಶಾಲೆಯಲ್ಲಿ ಓದಿದ್ರೆ ಅಂದ್ರೂ ಕೂಡ ವಿದ್ಯಾರ್ಥಿಗಳು ಅಲ್ಲಿ ಹೋಗೋದ್ರ ಮುಖಾಂತರ ಸ್ಟಡಿ ಸರ್ಟಿಫಿಕೇಟನ್ನು ಬರ್ಸ್ಕೊಂಬರ್ಬೇಕಾಗಿರುತ್ತೆ. ನಂತರದಲ್ಲಿ ಆ ಸ್ಟಡಿ ಸರ್ಟಿಫಿಕೇಟ್ಗಳಿಗೆ BEO ಅಂದರೆ ಒಂದು ಬ್ಲಾಕ್ ಎಜುಕೇಷನ್ ಆಫೀಸರ್ ಏನಿರ್ತಾರಲ್ಲ, ಸೊ ಆ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಹಿ ಇರಬೇಕಾಗಿರುತ್ತೆ ಆ ಒಂದು ಸ್ಟಡಿ ಸರ್ಟಿಫಿಕೇಟ್ ಮೇಲೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಇದು ಕಡ್ಡಾಯ ಆಗಿರುವಂಥದ್ದು, BEO ಅವರ ಸೈನ್ ಇರಬೇಕಾಗಿರುತ್ತೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳದ್ದು. ಸೊ 7 ವರ್ಷಗಳ ಸ್ಟಡಿ ಸರ್ಟಿಫಿಕೇಟು ಕರ್ನಾಟಕದ ಅಭ್ಯರ್ಥಿ ಅಂತ ನೀವು ಪರಿಗಣನೆ ಆಗಬೇಕಾದ್ರೆ, ಸೀಟ್ ಸಿಗಬೇಕಾದ್ರೆ ಇದು ಅಂತೂ ಕಡ್ಡಾಯ ಆಗಿರುವಂಥದ್ದು ವಿದ್ಯಾರ್ಥಿಗಳೇ. ಸೊ ಎಷ್ಟೇ ಸ್ಕೂಲಲ್ಲಿ ಓದಿದ್ರು ಕೂಡ ಅಷ್ಟು ಸ್ಕೂಲ್ಗಳಿಗೆ ವಿಸಿಟ್ ಮಾಡಿ ನೀವು ಸ್ಟಡಿ ಸರ್ಟಿಫಿಕೇಟನ್ನು ಬರ್ಸ್ಕೊಂಬನ್ನಿ. ಆ ಒಂದು ಫಾರ್ಮೆಟ್ ಕೂಡ ಇರುವಂಥದ್ದು, ಅದನ್ನು ಕೂಡ ಟೆಲಿಗ್ರಾಮಲ್ಲಿ ಮತ್ತು ಮುಂದಿನ ವಿಡಿಯೋದಲ್ಲಿ ಕೂಡ ಮಾಹಿತಿನ ಕೊಡ್ತೇವೆ. ಆ ಫಾರ್ಮೆಟಲ್ಲಿ ಏನೇನಿರುತ್ತೆ ಎತ್ತ ಅಂತೆಲ್ಲ, ಆ ಒಂದು ಕರ್ನಾಟಕದ ಅಭ್ಯರ್ಥಿಯ ಒಂದು ಫಾರ್ಮೆಟ್ಗೆ. ನಂತರದಲ್ಲಿ ಒಂದು ಕನ್ನಡ ಮಾಧ್ಯಮ
ಫಾರ್ಮೆಟ್ ಕೂಡ ಸೇಮ್ ಇರುತ್ತೆ, ಅದು ಅದ್ರ ಬಗ್ಗೆ ನಾವು ತಿಳಿಸ್ತೀವಿ. 6ನೇದನ್ನು ಹೇಳಿದರೆ ಕನ್ನಡ ಮಾಧ್ಯಮದ ಮೀಸಲಾತಿಗೆ ಪರಿಗಣಿಸಲು 1ರಿಂದ 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಬಗ್ಗೆ ಪ್ರಮಾಣ ಪತ್ರ ಅಂತ ಕೊಟ್ಟಿದ್ದಾರೆ. ಸೊ 5ನೇದು ಏನಿದೆಯಲ್ಲ, ಕರ್ನಾಟಕ ರಾಜ್ಯದಲ್ಲಿ ಗೌರ್ಮೆಂಟ್ ಸ್ಕೂಲು, ಪ್ರೈವೇಟ್ ಸ್ಕೂಲು, ಏಡೆಡ್ ಸ್ಕೂಲ್ ಅಂತ ಏನು ಕರೀತಲ್ಲ, ಅನುದಾನ ರಹಿತ ಯಾವುದ್ರಲ್ಲಾರು ಓದಿರಿ ಅನುದಾನಿತ ಸಹಿತಲ್ಲೂ ಕೂಡ. ಸೊ ಇದು ಒಟ್ಟಿನಲ್ಲಿ ನೀವು ಕರ್ನಾಟಕ ರಾಜ್ಯದಲ್ಲಿ 7 ವರ್ಷ ಓದಿರೋದ್ರ ಬಗ್ಗೆ ಸ್ಟಡಿ ಸರ್ಟಿಫಿಕೇಟ್ ಅಷ್ಟೇ. ಈಗ 6ನೇದು ಬಂದುಬಿಟ್ಟು ಕನ್ನಡ ಮಾಧ್ಯಮದಲ್ಲಿ ಓದಿರುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ, ಅದು ಕನ್ನಡ ಮಾಧ್ಯಮದ ರಿಸರ್ವೇಷನ್ ನನಗೆ ಬೇಕು ಅನ್ನೋಂಥ ವಿದ್ಯಾರ್ಥಿಗಳಿಗೆ ಮಾತ್ರ. ಇಲ್ಲ ನನಗೆ ಪರ್ಸೆಂಟೇಜ್ ಜಾಸ್ತಿ ಇದೆ, ರಿಸರ್ವೇಷನ್ ಏನು ಬೇಡ, ಪರವಾಗಿಲ್ಲ, ನನಗೆ ಹೆಂಗಿದ್ರು ಸೀಟ್ ಸಿಗುತ್ತೆ, ಹೆಚ್ಚಿಗೆ ಪರ್ಸೆಂಟೇಜ್ ಇರುವಂಥ ವಿದ್ಯಾರ್ಥಿಗಳಿಗೆ 6ನೇದು ಸ್ಕಿಪ್ ಮಾಡ್ಬೋದಾಗಿರುತ್ತೆ. ಅಂದರೆ ವಿದ್ಯಾರ್ಥಿಗಳಿಗೆ 6ನೇದು ಏನಿದೆಯಲ್ಲ, ಒಂದು ಕನ್ನಡದ ಮಾಧ್ಯಮದ ಮೀಸಲಾತಿಯ ಒಂದು ರಿಸರ್ವೇಷನ್ ಇಕ್ಕಿಟ್ಟಿದಾರಲ್ಲ ಬಿ ಎಡಲ್ಲಿ, ಸೊ ಆ ಒಂದು ರಿಸರ್ವೇಷನ್ 1ರಿಂದ 10ನೇ ತರಗತಿ ನೀವು ಕನ್ನಡ ಮಾಧ್ಯಮದಲ್ಲೇ ಓದಿದ್ರೆ, ಸೊ ಈ ಒಂದು 10 ವರ್ಷಗಳು, ಸೊ ಅದಕ್ಕೆ ಒಂದು ಪ್ರಮಾಣ ಪತ್ರ ಇರುವಂಥ ಸ್ಟಡಿ ಸರ್ಟಿಫಿಕೇಟನ್ನು ಆ ಸ್ಕೂಲ್ಗಳಲ್ಲಿ ಬರ್ಸ್ಕೊಂಬರ್ಬೇಕಾಗಿರುತ್ತೆ. ಯಾವ ಮೀಡಿಯಮಲ್ಲಿ ಓದಿದ್ರೆ ಏನಿತ್ತು ಅಂತ ಆ ಫಾರ್ಮೆಟ್ ಕೂಡ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀವಿ, ಸೇಮೇ ಇರುತ್ತೆ. ಸೊ ಅದನ್ನು ಕೂಡ ಮುಂದಿನ ದಿನದಲ್ಲಿ ವಿಡಿಯೋ ಮಾಡಿ ತಿಳಿಸ್ತೇವೆ ಏನು ಇತ್ತು ಅಂತೆಲ್ಲ. ಈಗ ನಂತರದಲ್ಲಿ 7ನೇದು ಬಂದುಬಿಟ್ಟು ಆನ್ಲೈನ್ ಅರ್ಜಿಯ ಮುದ್ರಿತ ಪ್ರತಿ ಹಾಗೂ ಶುಲ್ಕ ಪಾವತಿಸಿರುವ ಬ್ಯಾಂಕ್ ಚಲನ್ ಪ್ರತಿಯನ್ನು ಸಲ್ಲಿಸುವುದು ಅಂತ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ನಂತರದಲ್ಲಿ ಸೂಚನೆ ಕೂಡ ಕೊಟ್ಟಿದ್ದಾರೆ ನೋಡಬಹುದಾಗಿರುತ್ತೆ. ಗ್ರಾಮೀಣ ಮೀಸಲಾತಿ ಇಲ್ಲದೆ ಇರೋದರಿಂದ ಗ್ರಾಮೀಣ ವ್ಯಾಸಂಗ ಪ್ರಮಾಣ ಪತ್ರವನ್ನು ಸಲ್ಲಿಸುವ ಅಗತ್ಯ ಇರೋದಿಲ್ಲ. ಅಂದರೆ ಗ್ರಾಮೀಣ ರೂರಲ್ ಒಂದು ರಿಸರ್ವೇಷನ್ ಇರೋದಿಲ್ಲ ಅಂತ, ಆ ಕಾರಣಕ್ಕೆ ಅದೇನು ಸರ್ಟಿಫಿಕೇಟ್ ಬೇಕಿಲ್ಲ ಅಂತ ಹೇಳಿದ್ದಾರೆ. ಸೊ ಪ್ರವರ್ಗ 1ರಲ್ಲಿ ಅಂದರೆ 8ನೇದು ಬಂದುಬಿಟ್ಟು ಪ್ರವರ್ಗದಲ್ಲಿ ಆಯ್ಕೆ ಬಯಸಿದ್ದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು, ಸೊ ಒಂದು ನಮೂನೆ ಡಿಯಲ್ಲಿ ಪ್ರವರ್ಗ 1ರ ಅಭ್ಯರ್ಥಿಗಳು, ನಮೂನೆ ಇಯಲ್ಲಿ ಹಾಗೂ 2A 2B 3A 3B ವರ್ಗಗಳ ಅಭ್ಯರ್ಥಿಗಳು ನಮೂನೆ ಎಫ್ನಲ್ಲಿ ಸಂಬಂಧಿಸಿದ ತಾಲೂಕು ತಹಸೀಲ್ದಾರರಿಂದ ದೃಢೀಕರಿಸಿದ ಪಡೆದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರನ ಸಲ್ಲಿಸಬೇಕು ಅಂತೆಲ್ಲ ಕೊಟ್ಟಿದ್ದಾರೆ. ಅಂದರೆ ಒಂದು ಕ್ಯಾಟಗರಿ ರಿಸರ್ವೇಷನ್ ಏನು ಬಯಸ್ತಿರಲ್ಲ ವಿದ್ಯಾರ್ಥಿಗಳು, ಆ ವಿದ್ಯಾರ್ಥಿಗಳಿಗೆ ನಿಮ್ಮೊಂದು ಕ್ಯಾಟಗರಿ ರಿಸರ್ವೇಷನ್ ಬಯಸುವಂಥ ವಿದ್ಯಾರ್ಥಿಗಳು ನಿಮ್ಮ ಒಂದು ತಾಲೂಕು ತಹಸೀಲ್ದಾರರಿಂದ ದೃಢೀಕರಣ ಆಗಿರ್ತಕ್ಕಂಥ, ಅಂದರೆ ಅಧಿಕೃತ ಆಗಿರ್ತಕ್ಕಂಥ ಒಂದು ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟನ್ನು ಪ್ರೆಸೆಂಟಲ್ಲಿ ಇರೋದನ್ನ ಸಬ್ಮಿಟ್ ಮಾಡಬೇಕಾಗಿರುತ್ತೆ ವಿದ್ಯಾರ್ಥಿಗಳು. ಸೊ ಹಾಗಾಗಿ ನಿಮ್ಮದು ಅಡ್ಮಿಷನ್ ಕಂಪ್ಲೀಟ್ ಆಗೋ ತನಕನೂ ಅದು ಪ್ರೆಸೆಂಟಲ್ಲೇ ಇರಬೇಕಾಗಿರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಇವಾಗ ವೆರಿಫಿಕೇಷನ್ ಹೋಗಿರ್ತೀರ, ನಿಮಗೂ ಆ ಸಂದರ್ಭ ತನಕ ಪ್ರೆಸೆಂಟ್ ಇರುತ್ತೆ. ನಂತರದಲ್ಲಿ ಅದು ಎಕ್ಸ್ಪೈರ್ ಆಗ್ತಾ ಇದೆ ಅಂದರೆ ಅದನ್ನು ಪರಿಗಣಿಸೋದಿಲ್ಲ. ಸೊ ಒಂದು ಅಡ್ಮಿಷನ್ ಟೋಟಲ್ ನಿಮ್ಮದು ಬಿ ಎಡ್ ಅಡ್ಮಿಷನ್ ಏನಿರುತ್ತಲ್ಲ, ಒಂದು 2-3 ತಿಂಗಳು ಪ್ರೊಸೆಸ್ಸು, ಅಲ್ಲಿ ತನಕ ಕೂಡ ಅದು ವ್ಯಾಲಿಡ್ ಇದ್ದರೆ ಮಾತ್ರ ಪರಿಗಣಿಸ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಈ ಒಂದು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಪ್ರೆಸೆಂಟ್ ಇರಬೇಕಾಗಿರುತ್ತೆ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಏನಂದರೆ ಅದು ಪ್ರೆಸೆಂಟಲ್ಲೇ ಇರ್ತಕ್ಕಂಥದ್ದು ಪ್ರಮುಖವಾಗಿರುವಂಥದ್ದು. ಇಲ್ಲಿ ಒಂದು ರಿಸರ್ವೇಷನ್ ಇಲ್ಲ ಅಂತಂದರೆ ಪಕ್ಷದಲ್ಲಿ ವಿದ್ಯಾರ್ಥಿಗಳಿಗೆ ಕ್ಯಾನ್ಸಲ್ ಏನು ಮಾಡೋದಿಲ್ಲ, ಬಟ್ ಜನರಲ್ ವಿದ್ಯಾರ್ಥಿಗಳಾಗಿ ನಿಮ್ಮನ್ನು ಪರಿಗಣಿಸ್ತಾರೆ. ಜನರಲ್ ಪರ್ಸೆಂಟೇಜ್ ಏನಿರುತ್ತಲ್ಲ ಕಟ್ ಆಫ್, ಆ ಬೇಸ್ ಮೇಲೆ ಮಾತ್ರ ಸೀಟ್ ಅಲಾಟ್ಮೆಂಟ್ ಆಗುವಂಥದ್ದು ಇರುತ್ತೆ. 9ನೇದು ಬಂದು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ತಹಸೀಲ್ದಾರರಿಂದ ಪಡೆದ ವಾಸಸ್ಥಳ ಪ್ರಮಾಣ ಪತ್ರ. ಸೊ ಇದು ಯಾರಿಗೆ ಅಂತ ಮಾಹಿತಿಯನ್ನು ತಿಳಿಸುವಂಥದ್ದರೆ, ಮುಕ್ತ ಶಾಲೆಯಲ್ಲಿ ಅಥವಾ ನೇರವಾಗಿ ನೋಂದಣಿ ಮಾಡಿ SLC ಅಥವಾ PUCಯನ್ನು ಪಾಸ್ ಮಾಡಿರ್ತಾರಲ್ಲ ಈ ಒಂದು ವಿದ್ಯಾರ್ಥಿಗಳು, ಕರ್ನಾಟಕದ ಅಭ್ಯರ್ಥಿಗಳು 7 ವರ್ಷಗಳ ವಾಸಸ್ಥಳದ ಪ್ರಮಾಣ ಪತ್ರ ಸಲ್ಲಿಸಬೇಕಿರುತ್ತೆ. ಅಂದರೆ ಕರ್ನಾಟಕ ರಾಜ್ಯದಲ್ಲಿ 7 ವರ್ಷ ವಾಸ ಮಾಡಿರೋದಕ್ಕೆ ಸಂಬಂಧಪಟ್ಟಂದರೆ ಇದು ಯಾರಿಗೆ ಅನ್ವಯ ಆಗುತ್ತೆ 9ನೇದು ಅಂದರೆ, ಡೈರೆಕ್ಟಾಗಿ ನೀವೇನಾದ್ರು SLC ಅಥವಾ PUC ಪರೀಕ್ಷೆನ ಕಟ್ಟಿರ್ತೀರಾ ಅಂತಂದರೆ, ಸೊ ಅಥವಾ ಮುಕ್ತ ಶಾಲೆಯಲ್ಲಿ ಅಥವಾ ನೇರ ನೋಂದಣಿ ಏನಾರು ಮಾಡ್ಕೊಂಡಿರ್ತೀರಾ ಅಂದರೆ ಈ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಅನ್ವಯ ಆಗುತ್ತೆ. ಇಲ್ಲ ನಾವು ನಾರ್ಮಲಾಗಿ 1ರಿಂದ 12ನೇ ತರಗತಿ ಅಥವಾ ಡಿಗ್ರಿ ತನಕೆಲ್ಲ ಕಾಲೇಜಿಗೆ ಹೋಗಿ ಓದಿದ್ದೀವಿ ಅನ್ನೋಂಥ ವಿದ್ಯಾರ್ಥಿಗಳಿಗೆ ಏನು ಅನ್ವಯ ಆಗೋದಿಲ್ಲ. ಮತ್ತು ಹೊರನಾಡು ಕನ್ನಡಿಗರು ಏನಿದೆಯಲ್ಲ ಅವ್ರಿಗೆ 5 ವರ್ಷಗಳ ವಾಸಸ್ಥಳ ಪ್ರಮಾಣ ಪತ್ರ ಕಡ್ಡಾಯ ಇರುವಂಥದ್ದು. ಗಡಿನಾಡು ಕನ್ನಡಿಗರು ಕೂಡ ವಾಸಸ್ಥಳ ಪ್ರಮಾಣ ಪತ್ರ ಕಡ್ಡಾಯ ಇರಬೇಕಾಗಿರುತ್ತೆ. 10ನೇದು ವಿಶೇಷ ಗುಂಪುಗಳಲ್ಲಿ ಆಯ್ಕೆ ಬಯಸಿದರೆ ಸಂಬಂಧಿಸಿದ ಪ್ರಮಾಣ ಪತ್ರಗಳನ್ನು ನಿಗದಿತ ನಮೂನೆಯಲ್ಲಿ ಸಲ್ಲಿಸುವುದಂತ ಕೊಟ್ಟಿದ್ದಾರೆ. ಸ್ಪೆಷಲ್ ಗ್ರೂಪ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಏನಾರಾಗಿದ್ದರೆ ಅದಕ್ಕೆ ಸಂಬಂಧಪಟ್ಟ ಸರ್ಟಿಫಿಕೇಟ್ಗಳು ಇರಬೇಕಾಗಿರುತ್ತೆ. 11ನೇದು ನೇಮಕಾತಿ ಪ್ರಾಧಿಕಾರದಿಂದ ದೃಢೀಕೃತ ಸೇವಾ ಪ್ರಮಾಣ ಪತ್ರ ಮತ್ತು ವ್ಯಾಸಂಗ ಮಾಡಲು ಸರ್ಕಾರದಿಂದ ಪಡೆದ ಅನುಮತಿ ಪತ್ರ. ಅಂದರೆ ಸರ್ಕಾರಿ ಅಥವಾ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ನೀವೇನಾದರೂ ಪ್ರಸ್ತುತ ಸೇವೆ ಮಾಡ್ತಾ ಇದ್ದರೆ, ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದರೆ, ಒಂದು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಮಾತ್ರ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಗೌರ್ಮೆಂಟ್ ಎಂಪ್ಲಾಯ್ ಅಥವಾ ಪ್ರೈವೇಟಲ್ಲಿ ಯಾರಾದರೂ ಕೆಲಸ ಮಾಡ್ತಿದ್ರೆ ಇವರು ಮಾತ್ರ ಇದು ಅನ್ವಯ ಆಗುತ್ತೆ. 12ನೇದು ಕಲ್ಯಾಣ ಕರ್ನಾಟಕದ ಪ್ರದೇಶದ ಜಿಲ್ಲೆಗಳಾದ ಬಳ್ಳಾರಿ, ವಿಜಯನಗರ, ಬೀದರ್, ಗುಲ್ಬರ್ಗ, ಕೊಪ್ಪಳ, ರಾಯಚೂರು, ಯಾದಗಿರಿ ಜಿಲ್ಲೆಗಳಲ್ಲಿ ವಾಸಿಸುವ ಅಭ್ಯರ್ಥಿಗಳು ಮೀಸಲಾತಿ ಬಯಸಿದಲ್ಲಿ 371G ರಿಸರ್ವೇಷನ್ ಇರುತ್ತೆ ಇವರಿಗೆ. ಈ ನಿಯಮದ ಪ್ರಕಾರದಲ್ಲಿ ಅವರು ಕೂಡ ಅಧಿಕೃತವಾಗಿ ಅವರ ಒಂದು ವಾಸಸ್ಥಳ ಪ್ರಮಾಣ ಪತ್ರವನ್ನು ಮತ್ತು ಇಲಾಖೆಯಿಂದ ಕೊಟ್ಟಿರ್ತಕ್ಕಂಥ ಒಂದು ಡಾಕ್ಯುಮೆಂಟ್ ಇರುತ್ತಲ್ಲ ರಿಸರ್ವೇಷನ್ ಸರ್ಟಿಫಿಕೇಟು, ಅದನ್ನು ಸಬ್ಮಿಟ್ ಮಾಡಬೇಕು ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ನಂತರದಲ್ಲಿ ಇತರೆ ಅವಶ್ಯಕ ಮೂಲ ದಾಖಲೆಗಳು ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಆಧಾರ್ ಕಾರ್ಡ್ ಇನ್ನೊಂದು ಮತ್ತೊಂದೆಲ್ಲ ನೀವು ತಗೊಂಡೋಗ್ಬೋದಾಗಿರುತ್ತೆ. ಸೊ ಇವುಗಳು ರೆಕ್ಯೂರ್ಡ್ ಡಾಕ್ಯುಮೆಂಟ್ಸ್ ಆಗಿರುತ್ತೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ.